ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನನ್ನ ಹವ್ಯಾಸ. ಫ್ರೆಂಡ್ಸ್, ನಿಮಗೆ ಸಾರಿ ಕುಚ್ಚು ಕಲಿಯೋ ಆಸಕ್ತಿ ಇದ್ದರೆ ಈ ಚಾನಲ್ಲು ನಿಮಗೆ ಒಳ್ಳೆ ಪ್ಲ್ಯಾಟ್ಫಾರಮ್ಮು. ಈ ಚಾನಲ್ಗೆ ನೀವೇನಾದ್ರು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರೋರಿಗೆ ನಾನು ಥ್ಯಾಂಕ್ಸನ್ನು ತಿಳಿಸ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾಯಿದ್ದೀನಿ. ಇವತ್ತು ನಾನು ಒಂದು ಕಾಟನ್ ಸಿಲ್ಕ್ ಸ್ಯಾರಿಗೆ ಸಿಂಪಲ್ ಆಗಿರೋ ಕ್ರೋಶಾ ಡಿಸೈನನ್ನು ಹಾಕೋದನ್ನು ತೋರಿಸ್ತಾ ಇದ್ದೀನಿ. ಇದು ಮಸ್ಟರ್ಡ್ ಆ್ಯಂಡ್ ಗ್ರೀನ್ ಕಾಂಬಿನೇಷನಲ್ಲಿದೆ, ಬ್ಲೂ ಕಲರ್ ಬಾರ್ಡ್ರ್ ಇದೆ. ನಾನು ಮಸ್ಟರ್ಡ್ ಕಲರ್ ದಾರನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಗ್ರೀನ್ ಕಲರ್ ಪ್ಯಾರೆಟ್ ಗ್ರೀನ್ ಕಲರ್ ದಾರನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು 1 mm ಥಿಕ್ನೆಸ್ದು ಮೆಟಲ್ ಬೀಡ್ಸನ್ನು ಸ್ಮಾಲ್ ಸೈಜ್ ತೊಗೊಂಡಿದ್ದೀನಿ. ಹಾಗೆ ನೀಡಲ್ ನಂಬರ್ 10 0.75 mm ಇರೋದನ್ನು ನಾನು ಈ ಡಿಸೈನ್ಗೆ ಯೂಸ್ ಮಾಡ್ತಾಯಿದ್ದೀನಿ. ಬನ್ನಿ ಶುರು ಮಾಡೋಣ. ಫ್ರೆಂಡ್ಸ್, ಆ್ಯಸ್ ಯೂಶ್ವಲ್ಲು ಸ್ಟಾರ್ಟಿಂಗಲ್ಲಿ ನಾನಿಲ್ಲಿ 2 ಸಿಂಗಲ್ ಕ್ರೋಶೆಯನ್ನು ಹಾಕ್ಕೊಂಡು ನಾನು ಸ್ಟಿಚ್ ಸೆಕ್ಯೂರ್ ಮಾಡ್ಕೋತಾ ಇದ್ದೀನಿ. ಇದಾದಮೇಲೆ ನಾನು 2 ಚೈನನ್ನು ಹಾಕ್ಕೊಂಡು ಅದು ಯಾವ ಡಿಸ್ಟೆನ್ಸಲ್ಲಿ ಬರುತ್ತೆ ನೋಡಿ ಕರೆಕ್ಟಾಗಿ ಅದೇ ಜಾಗದಲ್ಲಿ 1 ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡ್ಕೊತೀನಿ. ಈಗ ನೀಡಲ್ ಮೇಲೆ 2 ಸಾರಿ ದಾರನ ಸುತ್ಕೋತಾ ಇದ್ದೀನಿ. 2 ಸಾರಿ ದಾರ ಸುತ್ತಕೊಂಡು ಒಂದು ಅರ್ಧ ಸೆಂಟಿಮೀಟ್ರ್ ಗ್ಯಾಪ್ ಬಿಟ್ಟು ಅಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಬಂದು 2 ರಿಂಗನ್ನು 1, 2 ರಿಂಗನ್ನು 1, 2 ರಿಂಗನ್ನು 1, 3 ಸಾರಿ ಹಾಕೋತಾ ಇದ್ದೀನಿ. ಇದು ಒಂದು ಟ್ರಿಪಲ್ ಕ್ರೋಶೆ ಆಗುತ್ತೆ. ನೆಕ್ಸ್ಟು ಈಗ ನಾನಿಲ್ಲಿ 3 ಚೈನನ್ನು ಹಾಕ್ಕೊಂಡು ಟ್ರಿಪಲ್ ಕ್ರೋಶೆ ಕೆಳಗಡೆ ಗ್ಯಾಪ್ ಇರುತ್ತಲ್ಲ ಅಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿ ಒಂದು ಸಿಂಗಲ್ ಕ್ರೋಶೆಯನ್ನು ಹಾಕ್ಕೊಂಡು ಲಾಕ್ ಮಾಡ್ಕೊತೀನಿ. ಇದು ಒಂದು ಪಿಕಾಟ್ ಆಗುತ್ತೆ. ಮತ್ತು ನೀಡಲ್ ಮೇಲೆ 2 ಸಾರಿ ಥ್ರೆಡ್ಡನ್ನು ಸುತ್ತಕೊಂಡು ನೀಡಲ್ನ ಫಸ್ಟು ಟ್ರಿಪಲ್ ಕ್ರೋಶೆ ಹಾಕ್ಕೊಂಡಿರ್ತೀವಲ್ಲ ಅದ್ರ ಪಕ್ಕದಲ್ಲೇ ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಬಂದು 2 ರಿಂಗನ್ನು 1, 2 ರಿಂಗನ್ನು 1, 2 ರಿಂಗನ್ನು 1, 3 ಸಾರಿ ಹಾಕ್ಕೊಂಡು ನೆಕ್ಸ್ಟ್ 3 ಚೈನ್ಸನ್ನು ಹಾಕ್ಕೊಂಡು ಆ 2 ಟ್ರಿಪಲ್ ಕ್ರೋಶೆ ಮಧ್ಯ ಗ್ಯಾಪ್ ಇರುತ್ತಲ್ಲ ಅಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿ ಒಂದು ಸಿಂಗಲ್ ಕ್ರೋಶೆ ಹಾಕೋತಾ ಇದ್ದೀನಿ. ನೆಕ್ಸ್ಟ್ ಅದೇ ರೀತಿಯೇ ನೀಡಲ್ ಮೇಲೆ 2 ಸಾರಿ ದಾರನ ಸುತ್ತಕೊಂಡು ಸೇಮ್ ಪಾಯಿಂಟಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಬಂದು ಒಂದು ಟ್ರಿಪಲ್ ಕ್ರೋಶನ ಹಾಕೋತೀನಿ. ಈಗ ದಾರನ ಮೇಲ್ ಮಾಡಿಕೊಂಡು 3 ಸ್ಮಾಲ್ ಬೀಡ್ಸನ್ನು ಇನ್ಸರ್ಟ್ ಮಾಡಿಕೊಂಡು 2 ಟ್ರಿಪಲ್ ಕ್ರೋಶೆ ಮಧ್ಯ ಗ್ಯಾಪ್ ಇರುತ್ತಲ್ಲ ಅಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಬಂದು ಬೀಡ್ ಲಾಕನ್ನು ಮಾಡ್ಕೋತೀನಿ. ಮತ್ತು ಈಗ ನೀಡಲ್ ಮೇಲೆ 2 ಸಾರಿ ದಾರನ ಸುತ್ತಕೊಂಡು ಪಕ್ಕದಲ್ಲೇ ಇನ್ನೊಂದು ಟ್ರಿಪಲ್ ಕ್ರೋಶೆಯನ್ನು ನಾನಿಲ್ಲಿ ಹಾಕೋತೀನಿ. ಈಗ ಮತ್ತೆ 3 ಚೈನನ್ನು ಹಾಕ್ಕೊಂಡು 2 ಟ್ರಿಪಲ್ ಕ್ರೋಶೆ ಮಧ್ಯ ಗ್ಯಾಪಲ್ಲೇ ನೀಡಲ್ನ ಇನ್ಸರ್ಟ್ ಮಾಡಿ ಒಂದು ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೋತೀನಿ. ಮತ್ತು 2 ಸಾರಿ ನೀಡಲ್ ಮೇಲೆ ಥ್ರೆಡ್ನ ಸುತ್ತಕೊಂಡು ಇನ್ನೊಂದು ಟ್ರಿಪಲ್ ಕ್ರೋಶೆಯನ್ನು ಹಾಕ್ಕೊಂಡು ನೆಕ್ಸ್ಟ್ ಸೇಮ್ 3 ಚೈನ್ಸನ್ನು ಹಾಕ್ಕೊಂಡು 2 ಟ್ರಿಪಲ್ ಕ್ರೋಶೆ ಮಧ್ಯ ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಬಂದು ಒಂದು ಸಿಂಗಲ್ ಕ್ರೋಶೆ ಹಾಕೋತೀನಿ. ಫ್ರೆಂಡ್ಸ್, ಈ ಡಿಸೈನಲ್ಲಿ 2 ಸಾರಿ ಪಿಕಾಟ್ ಹಾಕೋತೀನಿ. ಮಧ್ಯದಲ್ಲಿ ಮಾತ್ರ 3 ಬೀಡ್ ಬರುತ್ತೆ. ಈ ಥರ ಬರುತ್ತೆ ಫ್ರೆಂಡ್ಸ್. ಇದು ಒಂದು ಸ್ಮಾಲ್ ಫ್ಲವರ್ ಬರುತ್ತೆ. ಈಗ ಮೆಷರ್ ಮಾಡಿಕೊಂಡು ಒಂದು ಸ್ವಲ್ಪ ಹಿಂದೆಯೇ ನಾನು ನೀಡನ್ನು ಇನ್ಸರ್ಟ್ ಮಾಡಿ ಲಾಕ್ ಮಾಡ್ಕೋತೀನಿ ಒಂದು ಸಿಂಗಲ್ ಕ್ರೋಶೆ ಹಾಕಿ. ನೀವು ಮೆಷರ್ ಮಾಡ್ತೀರಲ್ವ ನೀಡಲಲ್ಲಿ ಅದಕ್ಕಿಂತ ಒಂದು ಕಡ್ಡಿಯಷ್ಟು ಹಿಂದ್ಗಡೆನೇ ಲಾಕ್ ಮಾಡ್ಕೋತೀನಿ. ಈಗ 2 ಚೈನನ್ನು ಹಾಕ್ಕೊಂಡು ಅದು ಎಲ್ಲಿ ಬರುತ್ತೆ ನೋಡಿ ಒಂದು ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೋತೀನಿ ಈ ಥರ. ನೆಕ್ಸ್ಟು ಮತ್ತೆ ಇನ್ನೂ 2 ಚೈನನ್ನು ಹಾಕ್ಕೋತೀನಿ. 2 ಚೈನನ್ನು ಹಾಕ್ಕೊಂಡು ಎಲ್ಲಿ ಬರುತ್ತೆ ನೋಡಿ ಕರೆಕ್ಟಾಗಿ ಅದೇ ಜಾಗದಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿ ಒಂದು ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೊತೀನಿ. ಮತ್ತು 2 ಚೈನನ್ನು ಹಾಕ್ಕೊಂಡು ಎಲ್ಲಿ ಬರುತ್ತೆ ನೋಡಿ ಮೆಷರ್ ಮಾಡಿ ಅದೇ ಜಾಗದಲ್ಲಿ ನೀಡನ್ನು ಇನ್ಸರ್ಟ್ ಮಾಡಿ ಒಂದು ಸಿಂಗಲ್ ಕ್ರೋಶೆಯನ್ನು ಹಾಕ್ಕೋತೀನಿ. ಒಂದು ಫ್ಲವರ್ ಆದಮೇಲೆ 3 ಟೈಮ್ಸು 2 ಚೈನ್ಸು ಸಿಂಗಲ್ ಕ್ರೋಶೆ, 2 ಚೈನು ಸಿಂಗಲ್ ಕ್ರೋಶೆ, 2 ಚೈನ್ಸು ಸಿಂಗಲ್ ಕ್ರೋಶೆ, ಈ ಥರ 3 ಸಾರಿ ಹಾಕೋತೀನಿ ನೋಡಿ. ಈ ಥರ ಬರುತ್ತೆ. ಮತ್ತು ಇವಾಗ ಇದೇ ಫ್ಲವರ್ನ ನಾನು ರಿಪೀಟ್ ಮಾಡ್ತಾಯಿದ್ದೀನಿ. ನೀಡಲ್ ಮೇಲೆ 2 ಸಾರಿ ದಾರನ ಸುತ್ತಕೊಂಡು ಒಂದು ಅರ್ಧ ಸೆಂಟಿಮೀಟ್ರ್ ಬಿಟ್ಟು ಒಂದು ಟ್ರಿಪಲ್ ಕ್ರೋಶೆ ಹಾಕ್ಕೊಂಡು
3 ಚೈನನ್ನು ಹಾಕ್ಕೊಂಡು ಗ್ಯಾಪಲ್ಲಿ ನೀಡನ್ನು ಇನ್ಸರ್ಟ್ ಮಾಡಿ ಒಂದು ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೋತೀನಿ. ಮತ್ತು ಇನ್ನೊಂದು ಟ್ರಿಪಲ್ ಕ್ರೋಶೆಗೆ 2 ಸರಿ ನೀಡನ್ನು ಸುತ್ತಕೊಂಡು ಟ್ರಿಪಲ್ ಕ್ರೋಶೆ ಹಾಕ್ಕೊಂಡು 3 ಚೈನ್ ಹಾಕ್ಕೊಂಡು 2 ಟ್ರಿಪಲ್ ಕ್ರೋಶೆ ಮಧ್ಯ ಗ್ಯಾಪ್ ಇರುತ್ತಲ್ಲ ಅಲ್ಲಿ ನೀಡನ್ನು ಇನ್ಸರ್ಟ್ ಮಾಡಿ 1 ಪಿಕಾಟ್ ಹಾಕ್ಕೋತೀನಿ. 2 ಪಿಕಾಟ್ ಆಯಿತು, 2 ಟ್ರಿಪಲ್ ಕ್ರೋಶೆ ಆಯಿತು. ಈಗ ನೆಕ್ಸ್ಟು ಅದೇ ರೀತಿ 2 ಸರಿ ನೀಡಲ್ ಮೇಲೆ ದಾರ ಸುತ್ತಕೊಂಡು 1 ಟ್ರಿಪಲ್ ಕ್ರೋಶೆ ಹಾಕ್ಕೋತೀನಿ. ಈಗ ಇಲ್ಲಿ ನಾನು ದಾರನ ಮೇಲೆ ಮಾಡಿಕೊಂಡು 3 ಬೀಡ್ಸನ್ನು ಇನ್ಸರ್ಟ್ ಮಾಡಿಕೊಂಡು ಈಗ 2 ಟ್ರಿಪಲ್ ಕ್ರೋಶೆ ಮಧ್ಯದಲ್ಲಿ ಜಾಗ ಇರುತ್ತಲ್ಲ ಅಲ್ಲಿ ನೀಡನ್ನ ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಬಂದು 2 ರಿಂಗ್ ಒಳಗಡೆನೂ ಪಾಸ್ ಮಾಡಿ ಅದನ್ನು ಲಾಕ್ ಮಾಡ್ಕೋತೀನಿ. ಆವಾಗ ಇದು ಟ್ರಯಾಂಗಲ್ ಶೇಪಲ್ಲಿ ಬರುತ್ತೆ. ಮತ್ತು ನೀಡಲ್ ಮೇಲೆ 2 ಸರಿ ದಾರನ ಸುತ್ತಕೊಂಡು ಇನ್ನೂ 2 ಸಾರಿ ನಾನು ಟ್ರಿಪಲ್ ಕ್ರೋಶೆ ಮತ್ತು ಪಿಕಾಟನ್ನು ಹಾಕ್ಕೋತೀನಿ. ನೋಡಿ, ಇದು 4th ಟ್ರಿಪಲ್ ಕ್ರೋಶೆಗೆ 3 ಚೈನ್ ಹಾಕಿ 2 ಟ್ರಿಪಲ್ ಕ್ರೋಶೆ ಮಧ್ಯದಲ್ಲಿ ನೀಡನ್ನು ಇನ್ಸರ್ಟ್ ಮಾಡಿ 1 ಪಿಕಾಟ್ ಹಾಕ್ಕೋತೀನಿ. 5th ಟೈಮ್ ಟ್ರಿಪಲ್ ಕ್ರೋಶೆನ ಹಾಕ್ಕೊಂಡು ಆಮೇಲೆ 3 ಚೈನನ್ನು ಹಾಕ್ಕೊಂಡು 1 ಪಿಕಾಟನ್ನು ಮಾಡಿಕೊಂಡು 1 ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೋತೀನಿ. ಫ್ರೆಂಡ್ಸ್, ವಿಡಿಯೋನ ಕಡೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಇದು ತುಂಬ ಸಿಂಪಲ್ ಡಿಸೈನ್ ಆದರೂ ಕೂಡ ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಇದು ಸ್ಯಾರಿಗೆ ಹಾಕೋದು ತುಂಬ ಸುಲಭ. ಇದು ಈಸಿಯಾಗಿ ಹಾಕ್ಬಿಡ್ಬೋದು 1 ಅವರ್ ಒಳಗಡೆ. ಇದೇ ರೀತಿ ನಾನು ಬೇಸ್ ಲೈನನ್ನು ಎಂಡ್ ತನಕ ಹಾಕ್ಕೊಂಡು ಹೋಗ್ತೀನಿ. ಈಗ ನಾನು 3 ಚೈನ್ ಹಾಕ್ಕೊಂಡಿದ್ದೀನಲ್ಲ, 2 ಚೈನು 1 ಸಿಂಗಲ್ ಲಾಕು ಮತ್ತು 2 ಚೈನು 1 ಸಿಂಗಲ್ ಕ್ರೋಶೆ ಲಾಕು ಮತ್ತು 2 ಚೈನು ಸಿಂಗಲ್ ಕ್ರೋಶೆ ಲಾಕು. ಇದೇ ಥರ ಫುಲ್ ಸ್ಯಾರಿ ಎಂಡ್ವರೆಗೂ ಇದೇ ಸ್ಟೆಪ್ಸ್ನ ನೀವು ಫಾಲೋ ಮಾಡ್ಕೊಂಡು ಹೋಗಬೇಕಾಗತ್ತೆ. ಲಾಸ್ಟಲ್ಲಿ 2 ಚೈನನ್ನು ಹಾಕಿ ಥ್ರೆಡ್ನ ಕಟ್ ಮಾಡಿ ದಾರನ ರಿವರ್ಸ್ ಸೈಡ್ ಎಳೆದು ಲಾಕ್ ಮಾಡ್ಕೋಬೇಕು. ನೋಡಿ, ಕಂಪ್ಲೀಟ್ ಆದಮೇಲೆ ಸ್ಯಾರಿ ಎಡ್ಜ್ಗೆ ಈ ಥರ ಬರುತ್ತೆ ಡಿಸೈನು. ಸೆಕೆಂಡ್ ಸ್ಟೆಪ್ ಶುರು ಮಾಡ್ತಾ ಇದ್ದೀನಿ. ಈಗ ಇಲ್ಲಿ ಫಸ್ಟು 2 ಚೈನು 1 ಸಿಂಗಲ್ ಕ್ರೋಶೆ ಹಾಕಿರೋ ಗ್ಯಾಪ್ ಇರುತ್ತಲ್ಲ ಅಲ್ಲಿ ನೀಡನ್ನು ಇನ್ಸರ್ಟ್ ಮಾಡಿ 1 ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೋತೀನಿ. ಈಗ ಇಲ್ಲಿ ನಾನು 3 ಚೈನನ್ನು ಹಾಕ್ಕೊಡ್ತೀನಿ. 3 ಚೈನನ್ನು ಹಾಕ್ಕೊಂಡು ಅದೇ ಗ್ಯಾಪಲ್ಲಿ ನೀಡಲ್ ಮೇಲೆ ದಾರ ತಗೊಂಡು ಅದೇ ಗ್ಯಾಪಲ್ಲಿ ನೀಡನ್ನು ಇನ್ಸರ್ಟ್ ಮಾಡಿ 1 ಡಬಲ್ ಕ್ರೋಶೆಯನ್ನು ಹಾಕೋತೀನಿ. 2 ರಿಂಗನ್ನು 1, 2 ರಿಂಗನ್ನು 1. ಈಗ ಮತ್ತೆ 3 ಚೈನನ್ನು ಹಾಕ್ಕೊಂಡು ನೀಡಲ್ ಮೇಲೆ ದಾರನ ತಗೊಂಡು ಆ ರಿಂಗ್ ಒಂದು ಫಾರ್ಮ್ ಆಗಿರುತ್ತೆ, ಅದ್ರ ಒಳಗಡೆ ನೀಡಲ್ನ ಇನ್ಸರ್ಟ್ ಮಾಡಿ 1 ಡಬಲ್ ಕ್ರೋಶೆ ಹಾಕೋತೀನಿ. ಮತ್ತು ಈಗ 3 ಚೈನನ್ನು ಹಾಕೋತಾ ಇದ್ದೀನಿ. 3 ಚೈನನ್ನು ಹಾಕ್ಕೊಂಡು ನೀಡಲ್ ಮೇಲೆ ದಾರ ತಗೊಂಡು ಆ ಹಿಂದ್ಗಡೆ ಇರೋ ರಿಂಗಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿ 2 ರಿಂಗನ್ನು 1, 2 ರಿಂಗನ್ನು 1 ಮಾಡಿ 1 ಡಬಲ್ ಕ್ರೋಶೆ ಹಾಕೋತೀನಿ. ಅದು ಒಂದು ರಿಂಗ್ ಥರ ಫಾರ್ಮ್ ಆಗುತ್ತೆ. ಇದೇ ಥರ ಫ್ಲವರ್ ಸುತ್ತ ಎಷ್ಟು ರಿಂಗ್ ಬೇಕಾಗತ್ತೆ ಅಂತ ನೋಡಿಕೊಂಡು ಹಾಕೋಬೇಕಾಗತ್ತೆ. ನಾನಿಲ್ಲಿ 9 ರಿಂಗನ್ನು ಹಾಕ್ಕೊಂಡಿದ್ದೀನಿ. ಫ್ರೆಂಡ್ಸ್, ರಿಂಗನ್ನು ಹಾಕೋಬೇಕಾದ್ರೆ ತುಂಬ ಟೈಟಾಗೂ ಹಾಕೋಬಾರ್ದು, ತುಂಬ ಲೂಸಾಗೂ ಹಾಕೋಬಾರ್ದು, ಮೀಡಿಯಮ್ಮಾಗಿ ಹಾಕೋತಾ ಹೋಗಬೇಕಾಗತ್ತೆ. ಈಗಿನ ರೀಸೆಂಟ್ ಟ್ರೆಂಡಲ್ಲಿ ಕ್ರೋಶಾ ವರ್ಕನ್ನು ಜನ ಲೈಕ್ ಮಾಡ್ತಾರೆ. ಮತ್ತು ಇದು ಕಾಟನ್ ಸ್ಯಾರಿ ಆಗಿರೋದ್ರಿಂದ ಕುಚ್ಚು ಹಾಕಿದ್ರೆ ಎವ್ರಿ ವಾಶ್ ಮಾಡ್ತಾಯಿದ್ರೆ ಕುಚ್ಚು ಹೋಗಿಬಿಡುತ್ತೆ. ಸೊ ಕಾಟನ್ ಸಿಲ್ಕ್ ಸ್ಯಾರೀಸ್ಗೆ ಮತ್ತು ಮೈಸೂರು ಸಿಲ್ಕ್ ಸ್ಯಾರೀಸ್ಗೆ ಅಷ್ಟು ಗ್ರ್ಯಾಂಡಾಗಿರೋ ಬ್ರೈಡಲ್ ಡಿಸೈನು ಸೂಟ್ ಆಗೋಲ್ಲ. ಈ ಥರ ಸಿಂಪಲ್ ಡಿಸೈನ್ಸು ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಫ್ರೆಂಡ್ಸ್, ಇದೇ ಸೇಮ್ ಡಿಸೈನನ್ನು ನೀವು ಮೈಸೂರು ಸಿಲ್ಕ್ ಸ್ಯಾರೀಸ್ಗೂ ಕೂಡ ಹಾಕೋಬೋದು. ತುಂಬಾ ಹೈಲೈಟೆಡ್ ಆಗಿ ಕಾಣಿಸುತ್ತೆ. ಮೈಸೂರು ಸಿಲ್ಕ್ ಸ್ಯಾರೀಸ್ಗೆ ಬರೀ ಕ್ರೋಶಾ ವರ್ಕಲ್ಲೇ ಹಾಕಿದ್ರೆ ಸ್ಯಾರಿ ಎಡ್ಜು ತುಂಬ ಹೈಲೈಟೆಡ್ ಆಗಿರುತ್ತೆ. ಈಗ ಲೇಟೆಸ್ಟ್ ಟ್ರೆಂಡಲ್ಲಿ ಯಾರು ಕುಚ್ಚನ್ನು ಜಾಸ್ತಿ ಯೂಸ್ ಮಾಡಲ್ಲ, ಹಾಕಿದ್ರೂ ಬೇಬಿ ಕುಚ್ಚನ್ನು ಹಾಕ್ತಾರೆ. ಇದಕ್ಕೂ ಪ್ರಾವಿಷನ್ ಇರುತ್ತೆ, ನೀವು ಬೇಕಾದ್ರೆ ಹಾಕ್ಕೋಬೋದು ಕುಚ್ಚನ್ನು. ಫ್ರೆಂಡ್ಸ್ ನೋಡಿ, ನಾನಿಲ್ಲಿ 3 ಚೈನು ಮತ್ತು 1 ಡಬಲ್ ಕ್ರೋಶೆನ 9 ಟೈಮ್ಸ್ ಹಾಕಿ 9 ರಿಂಗನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಈಗ ನಾನು
ಫ್ಲವರ್ ಪಕ್ಕದಲ್ಲೇ ಇರೋ 2 ಚೈನು ಒಂದು ಸಿಂಗಲ್ ಕ್ರೋಶ ಹಾಕ್ಕೊಂಡಿರ್ತೀನಲ್ಲ, ಅಲ್ಲಿ ನಾನು ಒಂದು ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಒಂದು ಚೈನನ್ನು ಹಾಕೋತಾ ಇದ್ದೀನಿ. ಈಗ ಮತ್ತೆ ನೆಕ್ಸ್ಟ್ ಗ್ಯಾಪಲ್ಲಿ 2 ಚೈನ್ ಹಾಕಿರ್ತೀವಲ್ಲ, ಅಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿ ದಾರಾನ ಎಳ್ಕೊಂಡು ಬಂದು ಒಂದು ಸಿಂಗಲ್ ಕ್ರೋಶ ಹಾಕೋತೀನಿ. ಈಗ ಇದಕ್ಕೆ ನಾನು 3 ಸರಿ ಚೈನನ್ನು ಹಾಕ್ಕೊಂಡು ಅದೇ ಗ್ಯಾಪಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿ ಒಂದು ಸಿಂಗಲ್ ಕ್ರೋಶ ಹಾಕೋತೀನಿ. ಒಂದು ಸಣ್ಣ ಪಿಕಾಟ್ ಆಗುತ್ತೆ. ಮತ್ತೆ 3 ಚೈನನ್ನು ಹಾಕ್ಕೊಂಡು ಸೇಮ್ ಗ್ಯಾಪಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿ ಒಂದು ಸಿಂಗಲ್ ಕ್ರೋಶನ ಹಾಕೋತೀನಿ. ಸೆಕೆಂಡ್ ಪಿಕಾಟ್ ಆಗುತ್ತೆ. ಮತ್ತೆ 3 ಚೈನನ್ನು ಹಾಕ್ಕೊಂಡು ಸೇಮ್ ಗ್ಯಾಪಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿ ಒಂದು ಸಿಂಗಲ್ ಕ್ರೋಶ ಹಾಕೋತೀನಿ. ಫ್ರೆಂಡ್ಸ್, ಇಲ್ಲಿ ನೋಡಿ, ಇದು ಕ್ಯೂಟಾಗಿರೋ ಒಂದು ಪುಟ್ಟ ಫ್ಲವರ್ ಇಲ್ಲಿ ಫಾರ್ಮ್ ಆಗುತ್ತೆ. ಸೊ ಇದಾದಮೇಲೆ ನಾನು ನೆಕ್ಸ್ಟ್ ಗ್ಯಾಪಲ್ಲಿ ನೀಡನ್ನ ಇನ್ಸರ್ಟ್ ಮಾಡಿ ಒಂದು ಸಿಂಗಲ್ ಕ್ರೋಶೆಯನ್ನು ಹಾಕೋತೀನಿ. ಫಸ್ಟ್ ಫ್ಲವರ್ಗೆ ಹಾಕಿದ್ವಲ್ಲ ಆರ್ಚು, ಅದೇ ರೀತಿ ಈ ಫ್ಲವರ್ಗೂ ಹಾಕೋತೀನಿ. ನೋಡಿ, ಈ ಥರ ಆರ್ಚನ್ನು ಹಾಕೋತೀನಿ ಈ ಫ್ಲವರ್ಗೂ ಕೂಡ. ಫ್ರೆಂಡ್ಸ್, ನಿಮ್ಗೇನಾರ ಚಿಕ್ಕ ಫ್ಲವರ್ ಬೇಡ ಅಂದರೆ ಆ ಜಾಗದಲ್ಲಿ ನೀವು ಸಣ್ಣ ಬೇಬಿ ಕುಚ್ಚನ್ನು ಕೂಡ ಹಾಕ್ಕೋಬೋದು, ಅಥವಾ ಒಂದು ಬೀಡ್ಸ್ ಕೂಡ ಬೇಕಾದ್ರೆ ನೀವು ಅಲ್ಲಿ ಆ್ಯಡ್ ಮಾಡ್ಕೋಬೋದು. ಆದರೆ ನಾನು ಈ ಥರ ಡಿಫ್ರೆಂಟ್ ಆಗಿರುತ್ತೆ ಕ್ರೋಶಾ ವರ್ಕು, ಫುಲ್ಲು ಕ್ರೋಶಾ ವರ್ಕ್ ಇರುತ್ತೆ, ಬೀಡ್ಸು ಕಡಿಮೆ ಇರುತ್ತೆ. ವಿತೌಟ್ ಕುಚ್ಚು ನಾನು ಈ ಡಿಸೈನ್ನ ಟ್ರೈ ಮಾಡ್ತಾಯಿದ್ದೀನಿ. ಹಾಗಾಗಿ ನಾನಿಲ್ಲಿ ಕುಚ್ಚನ್ನು ಹಾಕೋತಾ ಇಲ್ಲ, ಬೀಡ್ಸ್ನು ಜಾಸ್ತಿ ಯೂಸ್ ಮಾಡ್ತಾಯಿಲ್ಲ. ಮತ್ತು ಇದು ಕಾಟನ್ ಸ್ಯಾರಿ ಆದ್ದರಿಂದ ನಾನು ಹೆಚ್ಚಿಗೆ ಬೀಡ್ಸು ಕುಚ್ಚು ಏನೂ ಹಾಕ್ತಾಯಿಲ್ಲ. ಸಿಂಪಲ್ಲಾಗಿ ಒಂದು ಕ್ರೋಶಾ ವರ್ಕ್ ಹಾಕ್ತಾಯಿದ್ದೀನಿ. ಇಲ್ಲೂ ಕೂಡ ನಾನು ಫ್ರೆಂಡ್ಸ್ ಅದೇ 3 ಚೈನನ್ನು ಹಾಕ್ಕೊಂಡು ಮತ್ತು ನೀಡಲ್ ಮೇಲೆ ದಾರಾನ ತಗೊಂಡು ಒಂದು ಡಬಲ್ ಕ್ರೋಶೆ, ಅದೇ ರೀತಿಯೇ ಈ ಥರ ಸಣ್ಣ ಸಣ್ಣ ಆರ್ಚ್ ಬರುತ್ತೆ, ಪೆಟಲ್ಸ್ ಥರ ಬರುತ್ತೆ ಅದು. ಆ ಥರ ನಾನಿಲ್ಲಿ ಒಂದು 9 ಟೈಮ್ಸ್ ಹಾಕೋತಾ ಇದ್ದೀನಿ. ನಾನು ಮಾಡಿರೋ ಫ್ಲವರ್ಗೆ 9 ಪೆಟಲ್ಸ್ ಥರ ಆರ್ಚ್ ಹಿಡಿಸ್ತಾ ಇದೆ. ನಿಮ್ಮದು ಏನಾದ್ರು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು, 10 ಆಗ್ಬೋದು ಅಥವಾ 8 ಆಗ್ಬೋದು. ಆ ಥರ ನಿಮ್ಮದು ಒಂದು ಸರಿ ಮೆಷರ್ ಮಾಡ್ಕೊಂಬಿಡಿ, ಆ ಆರ್ಚನ್ನು ಮಾಡಿಕೊಂಡು ಎಷ್ಟು ಹಿಡಿಸುತ್ತೆ ನೋಡಿ. ಐದರ್ 1+ ಆರ್ 1- ಆಗ್ಬೋದು ಅಷ್ಟೇ. ಹಾಕ್ಕೊಂಡು ಈ ಫ್ಲವರ್ ಪಕ್ಕದಲ್ಲಿರೋ 2 ಚೈನ್ ಇರುತ್ತಲ್ಲ, ಅಲ್ಲಿ ಹೋಗಿ ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡ್ಕೊತೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ 1 2 3 4 5 6 7 8 9 ಆಗಿದೆ. ಇದನ್ನು ಫ್ಲವರ್ ಇರುತ್ತಲ್ಲ, ಬಿಗ್ ಫ್ಲವರ್ ಪಕ್ಕ ಇರುವಂಥ 2 ಚೈನ್ ಒಳಗಡೆ ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡ್ಕೊತೀನಿ. ಮತ್ತು ಇವಾಗ ಒಂದು ಚೈನನ್ನು ನಾನು ಇಲ್ಲಿ ಹಾಕೋತಾ ಇದ್ದೀನಿ. ಮತ್ತೆ ಒಂದು ಚೈನನ್ನು ಹಾಕ್ಕೊಂಡು ನೆಕ್ಸ್ಟು 2 ಚೈನ್ ಇರುತ್ತಲ್ಲ ಗ್ಯಾಪು, ಅಲ್ಲಿ ಒಂದು ಸಿಂಗಲ್ ಕ್ರೋಶ ಹಾಕ್ಕೊಂಡು 3 ಚೈನ್ ಹಾಕ್ಕೊಂಡು 1 ಪಿಕಾಟು, ಮತ್ತು 3 ಚೈನ್ ಹಾಕ್ಕೊಂಡು 1 ಪಿಕಾಟು, ಮತ್ತು 3 ಚೈನ್ ಹಾಕ್ಕೊಂಡು 1 ಪಿಕಾಟು 3 ಟೈಮ್ಸ್ ಹಾಕೋತೀನಿ. ಇಲ್ಲಿ 3 ಪೆಟಲ್ಸ್ ಬರುತ್ತೆ. ನೆಕ್ಸ್ಟು 2 ಚೈನ್ ಇರೋ ಗ್ಯಾಪಲ್ಲಿ ನೀಡನ್ನ ಇನ್ಸರ್ಟ್ ಮಾಡಿ ಒಂದು ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡ್ಕೋತೀನಿ. ಮತ್ತು ಸೇಮ್ ಟೈಪ್ ಆರ್ಚ್ 3 ಚೈನು 1 ಡಬಲ್ ಕ್ರೋಶ ಹಾಕಿ ಆರ್ಚ್ ಹಾಕೋತೀನಿ. ಡಿಸೈನ್ ಕಂಪ್ಲೀಟ್ ಆದಮೇಲೆ ಫ್ರೆಂಡ್ಸ್ ನೋಡಿ, ಈ ಥರ ಬರುತ್ತೆ. ತುಂಬ ಸಿಂಪಲ್ ಆಗಿರೋ ಡಿಸೈನ್ ಆದರೂ ಕೂಡ ಗ್ರ್ಯಾಂಡ್ ಲುಕ್ಕನ್ನು ಕೊಡುತ್ತೆ ಸ್ಯಾರಿಗೆ. ಈ ಡಿಸೈನ್ ಹಾಕೋದ್ರಿಂದ ಸ್ಯಾರಿ ತುಂಬಾ ಡಿಫ್ರೆಂಟಾಗಿ ಕಾಣಿಸುತ್ತೆ. ಹೊಸದಾಗಿ ಟ್ರೆಂಡಿಂಗಲ್ಲಿರೋ ಡಿಸೈನ್ ಇದು ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಹಾಗೆ ಬೆಲ್ ಐಕಾನನ್ನು ಒತ್ತಿ, ಇಮಿಡಿಯೇಟ್ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮನ್ನ ಮೀಟ್ ಮಾಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.